ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಬ್ಬಕ್ಕೆ ಅಂತ ಸಿಲ್ವರ್ ಶಾಪಿಂಗ್ಗೆ ಹೋಗಿದ್ವಲ್ಲ, ಅದು ಹೋಲ್ಡಿಂಗಲ್ಲಿತ್ತು. ನಾನು ಯಾವುದು ಸಿಲ್ವರ್ ಶಾಪ್ ಮಾಡ್ಕೊಂಬಂದೆ, ಏನು ತೊಗೊಂಬಂದೆ ಹಬ್ಬಕ್ಕೆ ಅಂತ ತೋರಿಸ್ತೀನಿ, ಬನ್ನಿ. ಬೇರೆ ಏನಾದ್ರು ನೋಡ್ಬೇಕು ಅಂದ್ರೆ ಪಟ ಫುಲ್ ನೋಡ್ಬಿಟ್ಟು ಒಂದೇ ಸರಿ ನಮ್ಗೆ ಅಮೌಂಟ್ ಕೊಡಿ. ರಶ್ ಇದೆ, ನಾವು ಕಮ್ಮಿ ಜನ ಇದ್ದಾರೆ. ಇದು ಎಷ್ಟು ಅಮೌಂಟ್ ಬರ್ಕೊಂಡಿದ್ದೀರಾ ಮೇಡಮ್, ಇದು ಎಷ್ಟಾಗುತ್ತೆ? ಇದು 1 kg 150 ಹೇಳಿದೆ ಮೇಡಮ್. ಅದು 1 kg 1,23,000 ಚಿಲ್ಲರೆ ಬೀಳುತ್ತೆ ನಾವು. ಇದು ಅಲ್ಲಿ ಆಂಟಿಕ್ಕಿಂದ ಇದೇ ಥರ ದೀಪ ಅದು ತೋರಿಸಿದ್ರು ಅವತ್ತು, ಅದು ಕುಡಿ ಹಿಡ್ಕೊಳ್ಳಿ. ಇದರಲ್ಲಿ ಆಂಟಿಕ್ ಇಲ್ವಾ? ಆ ಥರ ಪಾಲಿಶಲ್ಲಿ ಇಲ್ವಾ? ಆಂಟಿಕ್ ಬಿಂಗೆನಾ? ಅದು ರೆಡಿ ಇಲ್ಲ ಅಂತ ತರಿಸ್ಬೇಕು. ಬೇಕಂದ್ರೆ ತರಿಸ್ಬೇಕು. ಇಲ್ಲ, ಅದು ಕಾಯಕ್ಕಾಗಲ್ವಲ್ಲ, ಬೇಕಲ್ಲ ಹಬ್ಬದಷ್ಟಕ್ಕೆ. ಇದು ಹಾಕ್ಸಿ, ಇದನ್ನು ಮೇಡಮ್ ಈಗ ಬೇರೆ ಏನಾದರೂ ಲಕ್ಷ 48,400 ಚಿಲ್ಲರೆ ಬೀಳುತ್ತೆ ಸರ್. 1 kg 351 ಎರಡು ಸೇರಿ ಎಷ್ಟಾಗುತ್ತೆ ಮೇಡಮ್? ಎರಡು 2,71,122. ನನಗೆ ನಾವು ಎರಡು ಇರ್ಲಿ ಸಿಗುತ್ತೆ. ಬೇಡ ಕಂಡ್ರೆ ನಾನು ಹೇಳಿ ಮತ್ತೆ ಕೇಳ, ಚೆನ್ನಾಗೈತೆ. ನೆಕ್ಸ್ಟ್ ಟೈಮ್ ಇದು ತಗೊಂಡ್ರಾಯ್ತಪ್ಪ. ನನಗೆ ಬಿನ್ಗೆ ಮತ್ತು ಇನ್ನೊಂದು ಜೊತೆ ದೀಪಾವಳಿ ಕಂಬ ನೋಡಿದ್ವಿ ನಾವು, ಅದನ್ನು ತಗೋಬೇಕು ಅಂತ ತುಂಬ ಇಷ್ಟ ಇತ್ತು. ಆದರೆ ರಘುಗೆ ಅದು ಇಷ್ಟ ಆಗಲಿಲ್ಲ. ಅವರು ಗ್ರ್ಯಾಂಡಾಗಿರೋದನ್ನೇ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಶಾಪಿಂಗ್ ಎಲ್ಲ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ಜ್ಯುವೆಲರಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸಿಲ್ವರ್ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ, ಇವತ್ತು ಮನೆ ಕೆಲಸ ಎಲ್ಲ ಮುಗ್ದಿದೆ, ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನಿವತ್ತು ಹಬ್ಬಕ್ಕೆ ಅಂತ ಹೇಳಿ ಕಿಚನ್ ಡೀಪ್ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಇವಾಗ ತಾನೇ ಜಸ್ಟ್ ಆಯಿತು, ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ನೋಡಿ, ಇನ್ನು ಪಾತ್ರೆ ಎಲ್ಲ ತೊಳೆದು ವಾಶ್ ಮಾಡಿ ಇಲ್ಲಿಟ್ಟಿದ್ದೀನಿ. ಇನ್ನು ಎಲ್ಲ ಕರೆಕ್ಟಾಗಿ ಜೋಡಿಸ್ಬೇಕು. ಶೆಲ್ಫೆಲ್ಲ ಒರೆಸಿ, ಅಂದರೆ ಕಿಚನ್ದು ಪನೆಟ್ರಿ ಯೂನಿಟಿಂದು ಡ್ರಾಯರ್ಸು ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಈಗ ಅದ್ರ ಜಾಗಕ್ಕೆಲ್ಲ ಮತ್ತೆ ವಾಪಸ್ ಜೋಡಿಸ್ಬಿಟ್ರೆ ಕೆಲಸ ಮುಗೀತು. ಅಷ್ಟರಲ್ಲಿ ನಾನು ನಿಮಗೆ ಏನೇನು ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಂತ ತೋರಿಸೋಣ ಅಂತ ಇದ್ದೀನಿ. ನೋಡಿ, ಇಲ್ಲೇ ಇಟ್ಟಿದ್ದೀನಿ ಏನು ತೋರಿಸ್ಬೇಕು ಅಂತ ಹೇಳಿ. ಮೊದಲನೇದಾಗಿ ಸಿಲ್ವರ್ ಐಟಮ್ಸ್ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ.
ಮೊದಲನೇದಾಗಿ ಈ ಸಿಲ್ವರ್ ಆಮೆ ತೊಗೊಂಬಂದಿದ್ದೀವಿ. ಆಮೆನ ಮನೇಲಿ ಇಡಬೇಕಂತಲ್ಲ, ಅದಕ್ಕೆ ತೊಗೊಂಬಂದಿದ್ದೀವಿ ಹುಡುಕ್ಬಿಟ್ಟು. ಇದು 40 ಗ್ರಾಮ್ ಇದೆ, ಇದು ಆಮೆ ವೇಟು. ಅದಕ್ಕೆ ಈ ಆಮೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಿಲ್ವರಿನ ಪ್ಲೇಟ್ ತೊಗೊಂಬಂದಿದ್ದೀವಿ. ಅದೇ ಸೈಜಿಂದ ನೋಡಿ ಹುಡುಕ್ಬಿಟ್ಟು ತೊಗೊಂಬಂದಿದ್ದೀವಿ. ಇದು 20 ಗ್ರಾಮ್ಸ್ ಇದೆ ಪ್ಲೇಟು. ನೆಕ್ಸ್ಟ್ ಬಂದು ಈ ಆರತಿ ಮಾಡೋ ದೀಪ ತೊಗೊಂಬಂದಿದ್ದೀನಿ. ಇದು 20 ಗ್ರಾಮ್ಸ್ ಐತೆ ಇದೂ. ನೆಕ್ಸ್ಟ್ ಹಬ್ಬಕ್ಕೆ ನಾನು ಇದನ್ನೇ ತೊಗೊಬೇಕು ಅಂತ ಅಂದ್ಕೊಂಡಿದ್ದು, ಅದನ್ನು ತೊಗೊಂಬಂದಿದ್ದೀನಿ ಫೈನಲಿ. ರಘುಗೆ ಇದೇ ಇಷ್ಟ ಆಗಿದ್ದು ಜಾಸ್ತಿ. ನನಗೆ ಆ ಬಿಂದಿಗೆನು ಮತ್ತು ಇನ್ನೊಂದು ಸ್ವಲ್ಪ ಹೈಟ್ ಕಮ್ಮಿ ಇರೋವಂಥ ದೀಪಾವಳಿ ಕಂಬ ನೋಡಿದ್ವಿ ನಾವು, ಅದನ್ನು ತೊಗೊಂಬರ್ಬೇಕು ಅಂತ ಇಷ್ಟ ಆಯಿತು. ನನಗೆ ಒಂದೇ ಪ್ರೈಸಲ್ಲಿ 2 ಬರ್ತಿತ್ತಲ್ಲ ಅಂತ ಇಷ್ಟ ಇತ್ತು. ಆದರೆ ಅವ್ರಿಗೆ ಇಲ್ಲ ಬೇಡ, ಗ್ರ್ಯಾಂಡಾಗಿರೋದೇ ಇಷ್ಟಪಡ್ತಾರೆ ಅವ್ರು ಜಾಸ್ತಿ, ಬೇಡ ಇದನ್ನೇ ತೊಗೊ, ನೆಕ್ಸ್ಟ್ ಟೈಮ್ ಬೇಕಾದರೆ ಬಿಂದಿಗೆ ತೆಗೆಸ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಓಕೆ, ಇನ್ನೇನು ಅವ್ರು ಇಷ್ಟಪಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಈಗ ನಾನು ಹಬ್ಬಕ್ಕೆ ಏನೇನು ಐಟಮ್ಸ್ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ಮೊದಲನೇದಾಗಿ ಈ ಪೀಠ ತೊಗೊಂಬಂದಿದ್ದೀನಿ. ನಾನು ಲಾಸ್ಟ್ ಟೈಮು ಕಬ್ಬಿಣದ ಸ್ಟ್ಯಾಂಡ್ ಮೇಲೆ ಕೂರಿಸಿದ್ದೆ. ಅದು ಕಬ್ಬಿಣದ ಮೆಟಲ್ ಯೂಸ್ ಮಾಡಬಾರ್ದು, ಐರನ್ ಮೆಟಲ್ನ ಅಂತ ಕೇಳಿದೆ ನಾನು, ವೀಡಿಯೋಸಲ್ಲೆಲ್ಲ ನೋಡಿದೆ. ಅದಕ್ಕೆ ನಾನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಈ ಪೀಠದಲ್ಲೇ ಈ ಸತಿ ಸ್ಟೂಲಲ್ಲಿ ಮೇಲೆ ಕೂಡ್ಸೋಣ ಅಂತ ಈ ಪೀಠ ತೊಗೊಂಬಂದಿದ್ದೀನಿ. ಇದ್ರ ಮೇಲೆ ಇನ್ನೂ ಒಂದು ಸ್ಟೂಲ್ ತರಬೇಕು, ಇದು ಹೈಟ್ ಸಾಕಾಗಲ್ಲ. ಇದಕ್ಕಿನ್ನ ಚಿಕ್ಕದು ಇಷ್ಟು ಸೈಜಿಂದು ಈ ಸ್ಕ್ವೇರ್ ಶೇಪ್ ಇದೆಯಲ್ಲ, ಆ ಸೈಜಿಂದ ತೊಗೊಂಬಂದರೆ ಪರ್ಫೆಕ್ಟಾಗಿ ಆಗುತ್ತೆ. ಅದು ಇನ್ನು ಬ್ಯಾಲೆನ್ಸ್ ಐತೆ, ಹೋಗ್ತಿರ್ಬೇಕು. ಅದಾದಮೇಲೆ ನೆಕ್ಸ್ಟು ಪೂರ್ವಿಗೆ ಏರ್ ಬ್ಯಾಂಡು, ಇದು ದೇವ್ರಿಗೆ ಹಾಕೋಕ್ಕೆ ಅಂತ ಬ್ಯಾಂಗಲ್ಸ್. ಇದು ನೋಡಿ, ದೇವರಿಗೆ ಸೀರೆ ಅದು ಮ್ಯಾಚಿಂಗ್ ಕಲರ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಮ್ಮಿ ಶಾಪಿಂಗ್ ಹೋಗಿದ್ವಲ್ಲ, ನಮ್ಮ ಮಮ್ಮಿ ಸೀರೆ ಕಲರ್ದು ಶಾಪ್ ಮಾಡ್ಕೊಂಬಂದಿದ್ದೀನಿ. ಆಮೇಲೆ ಮನೆಗೆ ಬಂದಮೇಲೆ ನೋಡ್ತೀನಿ ನನ್ನ ಸೀರೆ ಕಲರ್ದಲ್ಲ, ಇದು ಅವ್ರ ಸೀರೆ ಕಲರ್ ಶಾಪ್ ಮಾಡ್ಕೊಂಬಂದಿದ್ದೀನಿ. ಇದೆಲ್ಲ ಸ್ಟಿಕ್ಕರ್ಸ್. ಇದು ದೇವ್ರಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ ಬೆಡ್ ತೊಗೊಂಬಂದಿದ್ದೀನಿ. ಗೋಲ್ಡ್ ಕಲರ್ದು ಇರಲಿಲ್ಲ, ಗೋಲ್ಡ್ ಕಲರ್ ಸಿಗಲಿಲ್ಲ. ಇದಾದರೆ ನಮಗೆ ನೋಡಿ, ಇದು ಸ್ಟ್ರೆಚಬಲ್ ಇದೆಯಲ್ಲ, ಅದಕ್ಕೆ ದೇವ್ರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಮಗೆ ಸ್ವಂತಕ್ಕೆ ಕರೆಕ್ಟಾಗಿ ನಾವು ಚೆನ್ನಾಗಿ ಕೂತ್ಕೊಳುತ್ತೆ. ಲಾಸ್ಟ್ ಇಯರ್ ಚೆನ್ನಾಗಿ ಕೂತಿತ್ತು, ಅದಕ್ಕೆ ನಾನು ಈ ಥರ ತೊಗೊಂಬಂದೆ. ನೋಡಿ ಎಲಾಸ್ಟಿಕ್ ಇದೆ. ಗೋಲ್ಡ್ ಕಲರ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಅಲ್ಲಿ ಗೋಲ್ಡ್ ಇರಲಿಲ್ಲ, ಎಲ್ಲ ಸಿಲ್ವರ್ ಇತ್ತು ಮತ್ತು ಪರ್ಪಲ್ ಇತ್ತು. ಅದಕ್ಕೆ ನಾನು ಇದನ್ನೇ ತೊಗೊಂಬಂದೆ. ಇದಾದಮೇಲೆ ಇದು ಪೂರ್ವಿ ಡ್ರೆಸ್ ಕಲರ್, ಏನು ಹೇಳ್ತಾರೆ, ಡ್ರೆಸ್ ಕಲರ್ ಫ್ಲವರ್ಸ್, ಪೂರ್ವಿ ಡ್ರೆಸ್ ಮ್ಯಾಚಿಂಗು ಏರ್ ಆಕ್ಸೆಸರೀಸ್ ತೊಗೊಂಬಂದೆ. ಇದನ್ನು
ಅದಾದಮೇಲೆ ಸೇಫ್ಟಿ ಪಿನ್. ಇದರಲ್ಲಿ ಇದು ಮುತ್ತೈದೆಯರಿಗೆ ಕೊಡೋಕ್ಕೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಬಳೆ ತೊಗೊಂಬಂದಿದ್ದೀನಿ. ಬಳೆ ಇದೆ ಇದರಲ್ಲಿ. ಅದಾದಮೇಲೆ ಐಲೈನರ್, ಇದು ಸುಮ್ಮನೆ ನೋಡೋಣ ದೇವ್ರಿಗೆ ಸೆಟ್. ಅದಾದಮೇಲೆ ಬಾಗಿನ ಸೆಟ್ಟು. ಅದಾದಮೇಲೆ ಮೆಹಂದಿ ಕೋನ್ ನಮ್ಗೆ ಹಾಕೋಕ್ಕೆ. ನೆಕ್ಸ್ಟ್ ಅದಾದಮೇಲೆ ಇದು ಕಳಿಸಿದ ಸಾಮಾನು ತಗೊಂಬಂದಿದ್ದೀನಿ. ಇದು ಸೆಲ್ಲೋ ಟೇಪ್ ಏನಾದರೂ ಬೇಕಾಗುತ್ತೆ ಡೆಕೋರೇಷನ್ ಮಾಡಬೇಕು ಆದರೆ ಅಂತ ತೊಗೊಂಬಂದಿದ್ದೀನಿ. ಇದು ಜಾಕಾಯಿ ಮತ್ತು ಜಾಪತ್ರೆ. ಇದು ಗುಂಡು ಪಿನ್ನು. ಇದು ಲಾವಂಚದ ಬೇರು. ನಾನು ಇಷ್ಟೇ ಹಾಕೋದು. ಲಾವಂಚದ ಬೇರು ಮತ್ತು ಜಾಕಾಯಿ, ಜಾಪತ್ರೆ, ಏಲಕ್ಕಿ ಮತ್ತು ಲವಂಗ ಇಷ್ಟನ್ನು ನಾನು ಕಳಸದೊಳಗಡೆ ಹಾಕೋದು. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಫಾಲೋ ಮಾಡ್ತಾರೆ. ಕೆಲವರು ಮನೆಯಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಾರೆ, ಕೆಲವರು ಅಕ್ಷತೆ, ಹೂವು, ಆಮೇಲೆ ಗಂಜಲ ಅದೆಲ್ಲ ಹಾಕ್ತಾರೆ. ಇದನ್ನು ನಮ್ಮ ಮನೇಲಿ ಫಾಲೋ ಮಾಡ್ತೀವಿ. ದೇವರಿಗೆ ಬ್ಲೌಸ್ ಪೀಸ್ ಕಟ್ ಮಾಡೋದಲ್ಲ ಸೀರೆದು, ಅದಕ್ಕೆ ಒಂದು ಹೊಸ ಬ್ಲೌಸ್ ಪೀಸ್ ತಂದಿದ್ದೀನಿ. ಸೀರೆಯಲ್ಲಿ ಕಟ್ ಮಾಡಿ ಇಡಲ್ವಲ್ಲ, ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇಡಬೇಕಲ್ಲ, ಅದಕ್ಕೋಸ್ಕರ ಇದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಹಬ್ಬಕ್ಕೆ ನಾನು ಏನು ಸಿಲ್ವರ್ ಐಟಮ್ ತೊಗೊಂಬಂದಿದ್ದೀನಿ ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.